ನಾಳೆ ರಾಹುಲ್ ಗಾಂಧಿಯವರು ನಮ್ಮ ACC ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ರಾಜ್ಯಸಭೆಗೆ. ಅದಕ್ಕೆ ಅವ್ರಿಗೆ ನಾಮಿನೇಷನ್ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜು ನಾವೆಲ್ಲ ಪಾಲ್ಗೊಳ್ತೇವೆ ಮತ್ತು ನೂತನವಾಗಿ ಆಯ್ಕೆಯಾಗಿರೋಂಥ ಅಧ್ಯಕ್ಷರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಖಾತೆ ಹಂಚಿಕೆ ಪಟ್ಟಿ ಯಾವಾಗ ಆಗಿದೆಯಲ್ಲ, ಅದು ಹೋಗಿದೆ ಪಟ್ಟಿ ಎಲ್ಲ ಸೈನ್ ಮಾಡಿ ವರಿಷ್ಠರು ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದೇವೆ. ಕೆಲವರಿಗೆ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಕೆಲವರಿಗೆ ಅಸಮಾಧಾನ ಇದೆ. BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ಏನಾದರೂ ಸಲಹೆ ಕೊಟ್ಟರೆ ಸರ್, ನಿಮ್ಮನ್ನು ಭೇಟಿಯಾಗಿದ್ರು, ಯಾವ ರೀತಿ ಹೆಂಗೆ ಏನಂತ? ಇನ್ನೂ ಟೈಮ್ ಇದೆ, ಒಂದೇ ದಿನ ಕೊಡೋಕ್ಕಾಗ್ತದಾ? ಇಲ್ಲ ಸರ್, ಅವರು ನಮ್ಕಿನ್ನ ದೊಡ್ಡ ಅನುಭವ ಇರೋರು, 4 ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದವರು, ರಾಜ್ಯಸಭೆಯಲ್ಲಿ 26 ವರ್ಷ, ಈಗ 6 ವರ್ಷ MLC ಆಗಿದ್ದರು. ನಾಳೆ ಒಂದು ಹೊಸ ಅರ್ಜಿ ಆಗ್ತಾಯಿದೆ. ಅವ್ರಿಗೆ ಅನೇಕ ರಾಜ್ಯಗಳಲ್ಲಿ ಸಂಘಟನೆ ಮಾಡಿ ಅಪಾರವಾದಂಥ ಅನುಭವ ಇದೆ. ಸೊ ಅನುಭವ ಇರೋಂಥವ್ರು, ಸೊ ಅವ್ರಿಗೆ ಖಂಡಿತ ಅವ್ರಿಗೆಲ್ಲ ಥರದ ಪಕ್ಷದ ದೃಷ್ಟಿಯಿಂದ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ನಾಳೆ ರಾಹುಲ್ ಗಾಂಧಿಯವರು ನಮ್ಮ ACC ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ರಾಜ್ಯಸಭೆಗೆ. ಅದಕ್ಕೆ ಅವ್ರಿಗೆ ನಾಮಿನೇಷನ್ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜು ನಾವೆಲ್ಲ ಪಾಲ್ಗೊಳ್ತೇವೆ ಮತ್ತು ನೂತನವಾಗಿ ಆಯ್ಕೆಯಾಗಿರೋಂಥ ಅಧ್ಯಕ್ಷರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಖಾತೆ ಹಂಚಿಕೆ ಪಟ್ಟಿ ಯಾವಾಗ ಆಗಿದೆಯಲ್ಲ, ಅದು ಹೋಗಿದೆ ಪಟ್ಟಿ ಎಲ್ಲ ಸೈನ್ ಮಾಡಿ ವರಿಷ್ಠರು ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದೇವೆ. ಕೆಲವರಿಗೆ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಕೆಲವರಿಗೆ ಅಸಮಾಧಾನ ಇದೆ. BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ಏನಾದರೂ ಸಲಹೆ ಕೊಟ್ಟರೆ ಸರ್, ನಿಮ್ಮನ್ನು ಭೇಟಿಯಾಗಿದ್ರು, ಯಾವ ರೀತಿ ಹೆಂಗೆ ಏನಂತ? ಇನ್ನೂ ಟೈಮ್ ಇದೆ, ಒಂದೇ ದಿನ ಕೊಡೋಕ್ಕಾಗ್ತದಾ? ಇಲ್ಲ ಸರ್, ಅವರು ನಮ್ಕಿನ್ನ ದೊಡ್ಡ ಅನುಭವ ಇರೋರು, 4 ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದವರು, ರಾಜ್ಯಸಭೆಯಲ್ಲಿ 26 ವರ್ಷ, ಈಗ 6 ವರ್ಷ MLC ಆಗಿದ್ದರು. ನಾಳೆ ಒಂದು ಹೊಸ ಅರ್ಜಿ ಆಗ್ತಾಯಿದೆ. ಅವ್ರಿಗೆ ಅನೇಕ ರಾಜ್ಯಗಳಲ್ಲಿ ಸಂಘಟನೆ ಮಾಡಿ ಅಪಾರವಾದಂಥ ಅನುಭವ ಇದೆ. ಸೊ ಅನುಭವ ಇರೋಂಥವ್ರು, ಸೊ ಅವ್ರಿಗೆ ಖಂಡಿತ ಅವ್ರಿಗೆಲ್ಲ ಥರದ ಪಕ್ಷದ ದೃಷ್ಟಿಯಿಂದ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ. ನಾಳೆ ರಾಹುಲ್ ಗಾಂಧಿಯವರು ನಮ್ಮ ACC ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ರಾಜ್ಯಸಭೆಗೆ. ಅದಕ್ಕೆ ಅವ್ರಿಗೆ ನಾಮಿನೇಷನ್ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕೂಡ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜು ನಾವೆಲ್ಲ ಪಾಲ್ಗೊಳ್ತೇವೆ ಮತ್ತು ನೂತನವಾಗಿ ಆಯ್ಕೆಯಾಗಿರೋಂಥ ಅಧ್ಯಕ್ಷರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಖಾತೆ ಹಂಚಿಕೆ ಪಟ್ಟಿ ಯಾವಾಗ ಆಗಿದೆಯಲ್ಲ, ಅದು ಹೋಗಿದೆ ಪಟ್ಟಿ ಎಲ್ಲ ಸೈನ್ ಮಾಡಿ ವರಿಷ್ಠರು ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದೇವೆ. ಕೆಲವರಿಗೆ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಕೆಲವರಿಗೆ ಅಸಮಾಧಾನ ಇದೆ. BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ಏನಾದರೂ ಸಲಹೆ ಕೊಟ್ಟರೆ ಸರ್, ನಿಮ್ಮನ್ನು ಭೇಟಿಯಾಗಿದ್ರು, ಯಾವ ರೀತಿ ಹೆಂಗೆ ಏನಂತ? ಇನ್ನೂ ಟೈಮ್ ಇದೆ, ಒಂದೇ ದಿನ ಕೊಡೋಕ್ಕಾಗ್ತದಾ? ಇಲ್ಲ ಸರ್, ಅವರು ನಮ್ಕಿನ್ನ ದೊಡ್ಡ ಅನುಭವ ಇರೋರು, 4 ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದವರು, ರಾಜ್ಯಸಭೆಯಲ್ಲಿ 26 ವರ್ಷ, ಈಗ 6 ವರ್ಷ MLC ಆಗಿದ್ದರು. ನಾಳೆ ಒಂದು ಹೊಸ ಅರ್ಜಿ ಆಗ್ತಾಯಿದೆ. ಅವ್ರಿಗೆ ಅನೇಕ ರಾಜ್ಯಗಳಲ್ಲಿ ಸಂಘಟನೆ ಮಾಡಿ ಅಪಾರವಾದಂಥ ಅನುಭವ ಇದೆ. ಸೊ ಅನುಭವ ಇರೋಂಥವ್ರು, ಸೊ ಅವ್ರಿಗೆ ಖಂಡಿತ ಅವ್ರಿಗೆಲ್ಲ ಥರದ ಪಕ್ಷದ ದೃಷ್ಟಿಯಿಂದ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ.